ಈಗಂತೂ ಸಾಕಾಗ್ಬಿಟ್ಟಿತ್ತು ಅಂತ್ಯ. ಅಯ್ಯೋ ಎಷ್ಟು ದಿವಸಕ್ಕೆ ನಾವಿಬ್ರು ಮದುವೆ ಆಗ್ಬಿಡ್ತೀವಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಹೆಂಗೋ ಒಳ್ಳೆ ದಿನ ಬಂದೇ ಬಿಡ್ತು. ಒಳ್ಳೆ ದಿನ ಮದುವೆ ಆಗಿದ್ದೀವಿ. ಇವತ್ತು ಗುರುವಾರ. ನಿಜವಾಗ್ಲೂ ನಾವಿಬ್ರು ಚೆನ್ನಾಗಿರ್ತೀವಿ. ಒಳ್ಳೆ ದಿನ ಮದುವೆ ಆಗಿದ್ದೀವಲ್ಲ. ನನಗೆ ಇವತ್ತೊಂಥರ ಮನಸ್ಸಿಗೆ ಸಮಾಧಾನ ಆಯಿತು, ಖುಷಿ ಆಗ್ಬಿಡ್ತು. ಅಯ್ಯೋ ನಾನಂತೂ ಎಷ್ಟು ಕೊರಗ್ತಾ ಇದ್ನೋ ನಿನ್ನ ನೆನಪಲ್ಲಿ. ನನಗೆ ಅಲ್ಲಿ ನಮ್ಮಪ್ಪ ನೋಡಿದ್ರೆ ಆಗ್ಲೆಲ್ಲ ಮಾತಿಗೂ ಬೈಯೋದಕ್ಕೂ ಹೇಳೋದಕ್ಕೂ ಅಯ್ಯೋ ಎಷ್ಟೊತ್ತಿಗೆ ಬಂದು ಮದುವೆ ಆಗ್ತೀನಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಹೆಂಗ ಒಳ್ಳೆ ಗಡಿಗೆ ದೇವ್ರು ಕೂಡಿಸ್ಬಿಟ್ಟ. ನಮ್ಮ ಅಮ್ಮ ನೋಡಿದ್ರೆ ಭಾಳ ಖುಷಿ ಪಟ್ಬಿಡುತ್ತೆ. ಅಮ್ಮ 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 ಡೈಲಿ ಹೇಳ್ತಿತ್ತು, ಬೇಗ ಮದುವೆ ಆಗ್ಬಾರಪ್ಪ, ಹುಡುಗಿನಿಗೆ ಮಾತ್ರ ಕಡೆಗೆ ಬಿಡಬೇಡ ಕಣೋ, ಬೇಗ ಮದುವೆ ಆಗ್ಬಾರೋ, ಬೇಗ ಮದುವೆ ಆಗ್ಬಾ ಅಂತೇಳಿ ದಿನ ಹೇಳ್ತಿತ್ತು ನಮ್ಮಮ್ಮಯ್ಯ. ನನ್ನ ಸೊಸೆ ಯಾವಾಗ ಬರ್ತಾಳೋ ಏನೋ ಈ ಮನೆಗೆ ಅಂತ. ಅಮ್ಮ ಅಂತ್ಯ, ಅಯ್ಯೋ ನೋಡ್ಬಿಟ್ಟು ನನಗಂತೂ ತುಂಬ ಖುಷಿ ಆಗ್ತೈತೆ. ನನ್ನ ಮಗ ಮದುವೆ ಆಗಿ ಬಂದಿದ್ದಾನೆ. ನಿಜವಾಗ್ಲೂ ಅಂತ್ಯ ಆಶ್ಚರ್ಯ ಆಗ್ತೈತೆ. ಕನ್ಸೋ ನನ್ಸೋ ಇದೇನಪ್ಪ ಇದು, ಹಿಂಗೆ ಸಡನ್ನ ನನ್ನ ಮಗ ಹಿಂಗೆ ಕರ್ಕೊಂಬಂದ್ಬಿಟ್ಟ ಅಂತ ಅನಿಸ್ತೈತೆ ನಿಜವಾಗ್ಲೂ. ಅವನಮ್ಮ ಇವತ್ತು ಬೆಳಗ್ಗೆನೇ ಶಕ್ತಿ ನನ್ನ ಜೊತೆ ಬಂದು ನಾನು ನಿಮಗೂ ಹೇಳಿಲ್ಲ. ನಿಮ್ಗೆ ಹೇಳಿದ್ರೆ ನೀವೇನಂತೀರಾ, ಅಯ್ಯೋ ಅವ್ರ ಮನೆಗೆ ಹೋಗೋಣ, ಕೇಳೋಣ, ಅವ್ರ ಅಪ್ಪ ಅವರಮ್ಮನ ಇದು ಒಪ್ಸೋಣ, ಒಪ್ಪಿಸ್ಬಿಟ್ಟು ನಾವು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಬನ ಅಂತ ಏನೆಲ್ಲ ಹೇಳ್ತೀರ. ನೀವು ಇದಕ್ಕೆಲ್ಲ ನೀವು ಒಪ್ತಾನೂ ಇರಲಿಲ್ಲ ಅನ್ನೋದು ಗೊತ್ತು. ಶಕ್ತಿನ ಹೇಳಿ ಕಳಿಸ್ದೆ, ನಾವಿಬ್ಬರು ಮದುವೆ ಆಗಿ ಬಂದೆ. ನೀನೇನು ಹೇಳ್ತಿದ್ದೆ, ಅವ್ರ ಮನೆಗೆ ಹೋಗೋಣ, ಕೇಳೋಣ. ಅವರಪ್ಪ ಬಂದು ನಮ್ಮನೆ ಅಷ್ಟೊಂದೆಲ್ಲ ಹಾರಾಡೋದ್ಮೇಲೂ ನಾವು ಅವ್ರ ಮನೆಗೆ ಹೋಗಿ ಏನು ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗಲ್ಲ. ಅದಕ್ಕೆ ನಾವು ಇಬ್ಬರು ಮದುವೆ ಆಗಿ ಬಂದ್ಬಿಟ್ವಿ. ಸುಮ್ಮನೆ ಯಾಕೆ, ಎಷ್ಟು ದಿವಸ ಇದ್ರೂ ಅಷ್ಟೇ ಅಂತೇಳಿ ನಾನು ಶಕ್ತಿ ಮದುವೆ ಆಗಿ ಬಂದ್ಬಿಟ್ವಿ. ಇದೇನಪ್ಪ ಇದು, ನಮ್ಮ ಅಂತ್ಯ ಮದುವೆ ಆಗಿ ಬಂದ್ಬಿಟ್ಟವನೇ. ಅಕ್ಕ ನೋಡಿ, ನನಗೂ ಹಂಗೆ ಆಶ್ಚರ್ಯ ಆಗ್ಬಿಡ್ತು ನೋಡಿ. ನಾವು ಹೋಗೋಣ ಅವ್ರ ಮನೆಗೆ ಕೇಳೋಣ ಅಂತ ಅಂದ್ಕೊಂತಿದ್ವಾ, ಆದರೆ ಇದಾಗಲ್ಲ ಅಂತೇಳಿ ನಮ್ಮ ಅಂತ್ಯ ಮದುವೆ ಆಗಿ ಕರ್ಕೊಂಬಂದವನೆ. ಬಿಡು, ಹೆಂಗೋ ಆಯ್ತಲ್ಲ. ನನಗಂತೂ ತುಂಬ ಖುಷಿ ಆಗ್ತೈತೆ. ಇಬ್ರಿಗೂ ಜೋಡಿ ಮಾತ್ರ ಸಕ್ಕತ್ತಾಗೈತೆ. ಮದುವೆ ಆಗಿ ಕರ್ಕೊಂಬಂದವನೆ. ಈ ಅಮ್ಮ ಇಡೋದು ನಾನು ನೋಡ್ಕೊಂಡಿದ್ದೆ ಇಷ್ಟು ದಿವಸ. ಈ ಅಮ್ಮನ ಪ್ರೀತಿ ಇನ್ನೆಷ್ಟು ದಿನ ನೋಡೋಣ. ನಮ್ಮ ಅತ್ತೆ ಅಂತೂ ನನ್ನ ಮೇಲೆ ಎಷ್ಟು ಇದನ್ನು ಮಾಡೋದು. ಯಾಕೆ ಮದುವೆ ಆಗಿ ಬಂದವನೇ, ಹೆಂಗೋ ಮದುವೆ ಆಯ್ತಲ್ಲ, ಸಾಕಿ ಒಂದನು ಮದುವೆ ಆಗಿದ್ದಕ್ಕೆ ಸರಿ ಆಯ್ತತ್ತ. ನಮ್ಮ ಪಾಡಿಗೆ ನಾವು ಇರ್ಬೋದತ್ತ. ಅಂತ್ಯ ಮದುವೆ ಆಗಿ ಬಂದಿದ್ಯಾ ಯಾವಾಗಲೂ? ಅದಕ್ಕೆ ಇವಾಗಿನ ಬಂದ್ವಿ. ನಾವು ಬೆಳಗ್ಗೆನೆ ಮದುವೆ ಆದ್ವಿ, ಇವಾಗಿನ ಬಂದಿದ್ದು ಊರಿಗೆ. ಮತ್ತು ನಾನು ಶಕ್ತಿ ಇಬ್ಬರು ಮಾತಾಡಿಕೊಂಡು ಮದುವೆ ಆಗಿ ಬಂದ್ವಿ. ಅದಕ್ಕೆ ಕ್ಷಮಿಸ್ಬಿಡಿ, ನಿಮ್ಮ ಮಾತೆಲ್ಲ ಯಾರ ಮಾತು ಕೇಳ್ದಂಗೆ ನಾನು ಹೋಗಿ ಮದುವೆ ಆಗಿ ಬಂದಿದ್ದಕ್ಕೆ ಕ್ಷಮಿಸ್ಬಿಡಿ ದೊಡ್ಡಮ್ಮ. ಹೆಂಗೋ ಚೆನ್ನಾಗಿದ್ರೆ ಸಾಕಪ್ಪ, ಕ್ಷಮಿಸೋದೇನು. ಹೆಂಗೋ ಮದುವೆ ಆಗಿ ಬಂದಲ್ಲ, ಅದೇ ನಮಗೂ ಖುಷಿ. ನಮಗೇನೇನು ಬೇಜಾರಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿತ್ಕೊಂಡು ಹೋಗು. ಚೆನ್ನಾಗಿರ್ಬೇಕಷ್ಟೇನೆ. ನೀನು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ನೀನು ಚೆನ್ನಾಗಿತ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರ್ಬೇಕು. ಸಾನ್ವಿ ಏನು ನೋಡ್ತಾ ನಿಂತ್ಕೊಂಡಿದ್ಯಾ? ಹೋಗಿ ನನ್ನ ಮಗು ಸೊಸೆಗೂ ಆರತಿ ತಾಂಬ. ಆರತಿ ಮಾಡಿ ಒಳಗೆ ಬಿಡ್ಕೊಂಬಂತೆ ನೋಡು. ನನ್ನ ಸೊಸೆ ಹೆಂಗೆ ಯಾವಾಗಲೂ ನಗ್ನಗ್ತಾ ಹೆಂಗಿರ್ತಾಳೆ, ನೀನು ಇರ್ತೀಯ ಯಾವಾಗಲೂ ಮಕ್ಕಳೆಲ್ಲ ಬಿಡ್ಕೊಂಡು. ಅಯ್ಯೋ ನನಗೂ ಇರೋದು ಗೊತ್ತೈತೆ, ಹೇಳತ್ತೆ. ನನಗೂ ಚೆನ್ನಾಗಿರ್ಬೇಕು ಅಂಬೋದೇ ಇರೋದು. ಚೆನ್ನಾಗಿತ್ಕೊಂಡು ಹೋಗ್ಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂಬೋದೇ ನನಗೂ ಇರೋದು. ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ನಂದ ಸುಮ್ಮನಿರಂಗೆ ಮಾತಾಡಬೇಡ, ನಿನಗೆ ಗೊತ್ತಾಗಲ್ಲ ಕಣೆ. ಹೋಗಿ ಸಾನ್ವಿ ಆರತಿ ತರಗಮ್ಮ, ಆರತಿ ಮಾಡಿ ಒಳಗೆ ಬಿಡ್ಕ ಹೋಗು. ಅಕ್ಕ ಏನೋ ತಂಗಿ ಆಗೋ ಅಂಥವ್ರು ಮಾಡಬೇಕು. ಅದಕ್ಕೆ ಅವ್ರು ಯಾರು ಮಾಡಲ್ಲ ಆರತಿನ. ಅಕ್ಕ ಏನೋ ತಂಗಿ ಆಗೋ ಅಂಥವ್ರು ಯಾರನಿದ್ರೆ ಕರ್ಕೊಂಬರ್ರಿ. ಯಾರಾದರೂ ಇದ್ದರೆ ಅವ್ರು ಮಾಡಬೇಕು, ನಾನಲ್ಲ. ನೋಡ್ತೀನಿ ತಡಿ ಯಾರನ ಇದ್ರೆ. ಇಲ್ಲ ನಿನ್ಕಳ್ರಪ್ಪ ಹಂಗೆ ನೆಳ್ಳಾಕೆ. ಏನಿಲ್ಲ ನಿನ್ಕಂಬ್ಲಿ ಬಿಡಿ, ಏನು ದಿನ ನಿನ್ಕಂಬಲ್ಲ. ಅಲ್ಲೇನು ಒಳಕೇನು ನಿಲ್ಲಿಸ್ಬೇಡ, ಇಲ್ಲೇ ಹೊರಗೆ ಇರಬೇಕು. ಆರತಿ ಮಾಡಿದ್ಮೇಲೆ ಒಳಕ್ಕೆ ಹೋಗ್ಬೇಕು ಬಲ್ಗಾಲಿಕ್ಕಿ. ಏನಾಗಲ್ಲ ಬಿಡು, ಹಂಗೆ ಹೋದ್ರು ಹೋಗ್ತಾರೆ. ಆರತಿ ಮಾಡೋದೇನು ಬೇಡ. ಹೋಗಿ ದೇವ್ರ ಮುಂದಕ್ಕೆ ಕೈ ಮುಗ್ದು ಅಲ್ಲೇ ಅವರೇನೆ ಕರ್ಪೂರ ಬೆಳಗ್ತಾರೆ. ನೀವು ಅಲ್ಲೇ ಒಳಗೆ ಹೋಗಿ ಕರ್ಪೂರ ಬೆಳಗ್ರಿ. ಇಲ್ಲ ತಡಿ, ಯಾರಾದರೂ ಬಂದೇ ಬರ್ತಾರೆ. ಇಲ್ಲ ಹಸಿನ ಕರಿತೀನಿ. ನಮ್ಮ ಮನೆಯವ್ರು ಯಾರಾನ ಅಣ್ಣ ತಮ್ಳಾಗ ಅಂತಾರೆ, ಇಲ್ಲ ಯಾರಾನ ಅಣ್ಣಯಾಗ ಅಂತಾರು, ಯಾರಾದರೂ ಇದ್ದೇ ಇರ್ತಾರೆ, ಕರಿತೀನಿ. ಬರ್ತಾರೆ. ಖುಷಿ ಆಯ್ತಾ ಅತ್ತೆ ನಾವಿಬ್ರು ಮದುವೆ ಆಗಿ ಬಂದಿರೋದಕ್ಕೆ? ನಿಜವಾಗಲೂ ತುಂಬ 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 ಖುಷಿ ಆಯ್ತು ಕಣಮ್ಮ, ನೀವಿಬ್ರು ಮದುವೆ ಆಗಿ ಬಂದಿರೋದಕ್ಕೆ. ನನಗಂತೂ ನೋಡ್ಬಿಟ್ಟು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಇವಾಗ ಒಂಥರ ನೆಮ್ಮದಿ ಆದಂಗೆ ಆಯಿತು ಕಣಮ್ಮ. ನನಗಂತೂ ಏನು ಕೆಲಸ ಮಾಡಿದ್ರು ನೆಮ್ಮದಿ ಇರ್ತಿಲ್ಲ. ಉಂಡ್ರು ತಿಂದರು ಕೂತ್ಕೊಂಡ್ರು ಮಲ್ಕೊಂಡ್ರು, ಏನಾದರೂ ನನ್ನ ಮಗನ ಮದುವೆ ಆಗಲಿಲ್ಲವಲ್ಲಪ್ಪ ಅನ್ನೋದೇ ನನಗೊಂದು ಚಿಂತೆ ಕಾಡ್ತಾ ಇತ್ತು. ಇವಾಗ ಹೆಂಗೋ ನನ್ನ ಮಗನ ಮದುವೆ ಆಯ್ತಲ್ಲ, ಅದೇ ನನಗೊಂಥರ ಸಮಾಧಾನ. ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಗೈತೆ ಅಂದ್ರೆ ನಿಜವಾಗ್ಲೂ ಅಷ್ಟು ಸಮಾಧಾನ ಆಗೈತೆ. ಅದರಲ್ಲೂ ನಿನ್ನಂಥ ಸೊಸೆ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಕಣಮ್ಮ.
ಮತ್ತೆ ಅವ್ರ ಅಪ್ಪ ಡೈಲಿ ಬೈತಾ ಇದ್ರೆ ಅವಳು ಎಷ್ಟು ಅಂತ ಸಹಿಸ್ಕೊಂತಾಳೆ. ಅದಕ್ಕೆ ಕಣಮ್ಮ ನಾನು ಕರ್ಕೊಂಡು ಹೋಗಿದ್ದು ಪಾಪ ವಿಷಯ ಗೊತ್ತಾದಾಗಿಂದ ಇಲ್ಲೇ ಹಂಗೆ ಆರಾಡೋದು ಅವ್ರಪ್ಪ. ಇನ್ನು ಮನೇಲಿ ಬಿಡ್ತಾನ ಈಗ ಬಂದಂಗೆ ಬೈಯನಂತ ಅವ್ರಪ್ಪ. ಅದಕ್ಕೆ ಕರ್ಕೊಂಡೋಗಿ ಇವಾಗ ಏನು ಮಾಡ್ತಾರೆ ಮಾಡಲಿ ನೋಡೋಣ ಬರಲಿ ಅವರಪ್ಪ. ಅವ್ರ ಅಪ್ಪನಿಗೆ ಹೇಳಿದ್ದೆ ನಾನು ಅವಳನ್ನೇ ಮದುವೆ ಆಗೋದದ್ದು ಏನು ಮಾಡ್ತೀಯ ಮಾಡು ನೋಡೋಣ ಅಂತ. ಸರಿ ಆಯ್ತು ಬಾಲ್ಗಾಲಕ್ಕಿ ಒಳಕ್ಕೆ ಹೋಗ್ರಪ್ಪ, ಹೋಗ್ಲಿ ಬಿಡು ಸುನಂದ. ಏನಾಗಲ್ಲ. ನೀನೇನೆ ಅಲ್ಲಿ ಹೋಗ್ಬಿಟ್ಟು ದೇವ್ರ ಮನೆ ತಗೆಲ್ಲ ದೀಪ ಹಚ್ಚಿ ಕೈ ಮುಗಿತಾರೆ, ಏನಾಗಲ್ಲ ಸುಮ್ಕಿರು. ಅಲ್ಲ ಅವರೆಲ್ಲ ಸುಖವಾಗಿ ಚೆನ್ನಾಗಿರ್ತಾರೆ. ಹೋಗು ಒಳಕ್ಕೆ ಹೋಗ್ರಿ. ನನ್ನ ಮಗ ಮದುವೆ ಆಗಿ ಬಂದಿರೋದಕ್ಕೆ ನಿನಗೆ ಆಶ್ಚರ್ಯ ಆಯ್ತಲ್ಲ. ನೋಡ್ದಾ ನನ್ನ ಮಗ ಹೆಂಗೆ ಮದುವೆ ಆಗಿ ಬಂದ ಅಂತ. ನಿನ್ಗೇನು ನಿಂದೇನು ಮದುವೆ ಆಗಲ್ಲ, ನಮ್ಮ ಮತ್ತೆ ಒಂದು ಚಿಂತೆ ಇರುತ್ತೆ, ಚಿಂತೆ ಕಾಡ್ತಾ ಇರುತ್ತೆ ಅಂತ ನೀನು ಅಂದ್ಕೊಂಡಿದ್ದೆ. ನೋಡು ಇವಾಗ ಹೆಂಗೈತೆ. ಇವತ್ತು ನನ್ನ ಮಗ ಮದುವೆ ಆಗಿ ಕರ್ಕೊಂಬಂದವನೆ. ಇನ್ಮೇಲೆ ನಿನ್ನದೇನು ನಡೆಯಲ್ಲ, ನಿಂದೇನು ನನಗೆ ಲೆಕ್ಕ ಇಲ್ಲ ಇನ್ಮೇಲಿಂದಾನ. ನನಗೆ ಸಾಕಿನ ಬಂಗಾರದಂತ ಸೊಸೆ ಬಂದವಳೆ, ನೀನೇ ನಿನ್ಮೇಲೆ ನನಗೆ ಲೆಕ್ಕಕ್ಕಿಲ್ಲ ಅಷ್ಟೇನೆ. ಏನೋ ನಾನು ನಿನ್ನ ಬೋಲ್ ಆಸೆ ಪಡ್ತಿದ್ದೆ. ನೀನು ಯಾವಾಗ ಎಲ್ಲ ಹಿಂಗೆ ಮಾಡಿ ಸುಮ್ಮನೆ ಜಗಳ ಮಾಡೋದು, ಸುಮ್ಮನೆ ಮನೆಯಾಗೆಲ್ಲ ಮುಂಚ್ಕೊಂಡು ತವ್ರ ಮನೆಗೆ ಹೋಗೋದು, ಯಾವಾಗ ಹಿಂಗೆಲ್ಲ ಮಾಡ್ದೋ ನಿನ್ನ ಬೆಲೆ ನೀನು ಕಳ್ಕೊಂಡೆ. ಇನ್ಮೇಲೆ ನಾನು ನಿನಗೆ ಬೆಲೆನೂ ಕೊಡಲ್ಲ. ನಿನ್ನ ಇನ್ಮೇಲಿಂದನ ಅಷ್ಟಕ್ಕಷ್ಟೇನೆ. ಇನ್ಮೇಲೆ ನನ್ನ ಸೊಸೆನೇ ಅಂದರೆ ಅವಳೇನೆ ನನ್ನ ಸೊಸೆ ಅಂದರೆ. ಅಯ್ಯೋ ನೋಡ್ತೀನಿ ಹೋಗು. ಈ ಸೊಸೆ ಮೇಲೆ ಪ್ರೀತಿ ಎಷ್ಟು ದಿನ ಇರುತ್ತೆ ಅಂತ. ನನ್ನ ಹತ್ರ ನೀನು ಹಿಂಗೆ ಮಾಡೋಕೆ ಬರಬೇಡ ಕಾಣತ್ತೆ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರೋದು ಕಲಿ. ಸುಮ್ಮನೆ ನನಗೆ ಇಲ್ಲದ್ದೆಲ್ಲ ಇದು ಮಾಡಿದ್ರೆ ಸರಿ ಆಗಲ್ಲ. ನಾನೇನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಹೌದಾ ಕಣೆ, ನೀನು ಆಗ್ಲೆಲ್ಲ ಮುಂಚ್ಕೊಂಡು ಹೋಗ್ತಿದ್ದೆ, ನಾವು ಕರ್ಕ ಬತ್ತಿದ್ವಲ್ಲ. ಇನ್ಮೇಲೆ ಕರ್ಕ ಬರಲ್ಲ, ಯಾಕಂದ್ರೆ ನನಗೆ ಇನ್ನೊಬ್ಳು ಸೊಸೆ ಬಂದವಳೆ. ನಿಂದೆ ನಿನ್ಮೇಲೆ ಲೆಕ್ಕಕ್ಕೆ ಇಟ್ಕೊಂಬಲ್ಲ. ನೀನು ಹೋಗ್ತೀಯಾ ಇನ್ಮೇಲೆ ಕಾಲು ತೆಗ್ದು ದಾಚಿಗೆ ಹೋದ್ರೆ ನಿನ್ನ ತವ್ರ ಮನೆ ಕಡಿಕೆ ನೀನು. ನಿನ್ನಂತ ಕರ್ಕೊಂಬರಕ್ಕೆ ಬರಲ್ಲ, ನಿನ್ನಂತ ಕರಿಯಕ್ಕೆ ಬರಲ್ಲ. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿರ್ತೀವಿ ಅಷ್ಟೇನೆ. ನಾವು ಬರೋಕ್ಕೆ ಹೋಗಲ್ಲ. ನಿನ್ನ ಪಾಡಿಗೆ ನೀನು ಹೆಂಗನ ಇರೋ. ನಾನು ಯಾಕೆ ಹೋಗ್ತೀನಿ? ನಾನು ಹೋಗಲ್ಲ. ನನ್ನ ತವ್ರ ಮನೆಗೆ ಯಾಕೆ ಹೋಗ್ಲಿ? ನನಗೆ ಗೊತ್ತೈತಿ ಇನ್ಮೇಲಿಂದ ನಾನು ಹೆಂಗಿರ್ಬೇಕು ಅಂಬದು ನಾನು ಚೆನ್ನಾಗಿ ಬುದ್ಧಿ ಕಲ್ತ್ಕೊಂತೀನಿ ಕಾಣತ್ತೆ. ನನಗೂ ಗೊತ್ತೈತಿ ಇನ್ಮೇಲೆ ಹೆಂಗೆ ಇರಬೇಕು, ಯಾರ ಹತ್ರ ಹೆಂಗಿರ್ಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತೈತಿ. ನೀನು ಹೇಳ್ಬೋದು, ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡು ಕುತ್ಕೊಂತೀನಿ ಅಂತ ಅಂದ್ಕೊಂಡಿದೀಯ. ನನಗೆ ಗೊತ್ತೈತಿ ಯಾವಾಗ ಏನು ಮಾಡಬೇಕು, ಯಾವ ಟೈಮಿಗೆ ಏನು ಮಾಡಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತೈತೆ ಅಲ್ಲ. ನೀನು ಅವಾಗ ಜಗಳ ಮಾಡ್ತಾ ಇದ್ದೆ. ಈಗ ಜಗಳ ಮಾಡಿದ್ರೆ ಏನು ತಲೆ ಕೆಡಿಸ್ಕೊಂಬಲ್ಲ ನಾವು. ನೀನು ನಮ್ಮ ಮೇಲೆ ಏನೇ ಇದು ಮಾಡಿದ್ರು ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾವಾಯ್ತು ನಮ್ಮ ಕೆಲಸ ಅಷ್ಟೇನೆ. ಏನು ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತೈತೆ. ನಾವು ಹೆಂಗೆ ಬೇಕೋ ಹಂಗೆ ಇರ್ತೀವಿ. ನಿಮ್ಮ ಪಾಡಿಗೆ ನೀವು ಇರೋದು ಕಲೀರಿ ಅಷ್ಟೇನೆ. ನಾನು ಇನ್ಮೇಲಿಂದ ನಾವೇನು ಕೇಳಲ್ಲ. ಮುಂಚ್ಕೊಂಡೋದ್ರು ಹೋದ್ರು ಹೋಗ್ತಾಳೆ ಅಂತ ಸುಮ್ಮನಾಗ್ಬಿಡ್ತೀನಿ. ಮೊದಲು ನೀನು ಮುಂಚ್ಕೊಂಡೋದ್ರೆ ಅಯ್ಯೋ ಮರ್ಯಾದೆ ಪ್ರಶ್ನೆ ಅಂತ ಕರ್ಕೊಂಬರ್ತಿದ್ವಿ. ಇನ್ಮೇಲೆ ಏನಿಲ್ಲ. ನೋಡೋದಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಪ್ರೀತಿ ಎಷ್ಟು ದಿನ ಹೇಳ್ರಿ ಇದು? ಇನ್ನೆಷ್ಟು ದಿನ ಈ ಪ್ರೀತಿ ಇರ್ಬೋದು ನಮ್ಮ ಅತ್ತೆ ಬುದ್ಧಿ ಏನೋ ಅಂತೇಳಿ ನಿಮಗೂ ಗೊತ್ತೇ ಐತೆ. ಎಷ್ಟು ದಿವಸ, 2 ದಿವಸ. ನಾನು ಮದುವೆ ಮಾಡ್ಕೊಂಡು ಹೊಸಬ್ರಲ್ಲಿ ನಮ್ಮ ಸೇವಂತಿ ಅತ್ತೆಯರ ಮುಂದೆ ಹೆಂಗೆಲ್ಲ ನೋಡ್ಕೊಂಬೋದು. ತೋರ್ಗಣಿಕೆ ಪ್ರೀತಿ ಯಾವತ್ತೂ ಶಾಶ್ವತವಲ್ಲ. ಒಬ್ರನ್ನ ಮೆಚ್ಚೋಕ್ಕೂ ಒಬ್ರಿಗೆ ತೋರ್ಸೋಕ್ಕಾಗಿ ಮಾಡೋ ಅಂಥ ಪ್ರೀತಿ ಯಾವತ್ತೂ ನಿಜವಾಗ್ಲೂ ಅದು ಶಾಶ್ವತವಲ್ಲ. ನಿಜವಾದ ಪ್ರೀತಿ ಏನೇ ಬರಲಿ, ಕಷ್ಟ ಸುಖ ನಮ್ಮ ಮದ್ಗೆ ಏನೇ ಬರಲಿ, ನಮಗೆ ಧೈರ್ಯವಾಗಿ ಇಟ್ಕೊಂಡು ಧೈರ್ಯ ಹೇಳ್ಕೊಂಡು ಚೆನ್ನಾಗಿ ನಮ್ಮ ಜೊತೆಗೆ ಇರ್ತಾರಲ್ಲ ಅವರು. ಒಬ್ಬರಿಗೆ ತೋರಿಸೋದ್ರಿಂದ ಅದು ಶಾಶ್ವತ ಅಲ್ಲ. ಅವಾಗ ನಮ್ಮ ಅತ್ತೆ ಹೆಂಗಿತ್ತು, ಅವ್ರ ಮುಂದೆಲ್ಲ ತೋರ್ಸೋಕ್ಕೂ ಎಲ್ಲ ಹೆಂಗಿತ್ತು. ಇವಾಗ ನೋಡ್ರಿ ಹೆಂಗೆ ಮಾತಾಡ್ತೈತೆ. ನೀನೇನು ಲೆಕ್ಕ ಇಲ್ಲ, ಮುಂಚ್ಕೊಂಡು ಹೋದ್ರು ತವ್ರ ಮನೆಗೆ ನಾನು ಕರ್ಕೊಂಬರಲ್ಲ ಅಂತ ಹೇಳ್ತೈತೆ. ಮಗ ಮದುವೆ ಆಗಿ ಬಂದಿದ್ದ ತಕ್ಷಣ ನನಗೆ ಯಾವ ಥರ ಮಾಡ್ತಾಯಿದೆ ಅಂತ ನನಗೂ ಗೊತ್ತೈತಿ ಹೆಂಗೆ ಮಾಡಬೇಕು. ನಾನಂತೂ ಕಾಲು ತೆಗ್ದು ತವ್ರ ಮನೆ ಕಡೆಗೆ ಹೋಗಲ್ಲ ಇನ್ಮೇಲಿಂದನ. ನಾನು ನನ್ನ ಗಂಡಂಗೆ ಬುದ್ಧಿ ಕಲಿಸ್ಕೊಂಡು ನನ್ನ ಗಂಡ ನಾನು ಹೆಂಗಿರ್ಬೇಕು ಅಂಬದು ಚೆನ್ನಾಗಿ ಗೊತ್ತೈತೆ. ನಾವು ಇನ್ಮೇಲೆ ಚೆನ್ನಾಗಿರ್ತೀವಿ. ನಾನು ಅವಾಗಲೇ ಹೇಳಿದೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರೋಣಪ್ಪ ಅಂತೇಳಿ. ನಮ್ಮ ಆದಿಗೆ ಅವಾಗಲೇ ಹೇಳಿದೆ, ಬೇಡ ಬಿಡು ಅವನೊಬ್ಬ ಮದುವೆ ಆಗೋನು ಇದ್ದಂಗೆ ನಾವು ಹೆಂಗೆ ಬೇರೆ ಹೋಗೋಣ ಅಂತೇಳಿ ಏನೋ ಅರ್ಥ ಮಾಡ್ಕೊಂಡು ಸುಮ್ಮನಾದ್ವಿ. ಇನ್ನು ಮುಂದೆ ಇರೋದು ಇವಳಿಗೆ. ನಮ್ಮ ಅತ್ತಿಗೆ ಇನ್ನು ಮುಂದೆ ಐತೆ ನೋಡ್ರಿ. ಮಿಸ್ ಮಾಡಿದೆ ನೋಡ್ತಾ ಇರ್ರಿ. ಇನ್ನೂ ಚೆನ್ನಾಗಿರ್ತೈತೆ. ಮುಂದಿನ ಭಾಗದಲ್ಲಿ ಇನ್ನೂ ಏನೇನಾಗ್ಬೋದು ಅಂತೇಳಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಹೋಗಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿರಿ ಅಂತ ಹೇಳಿ ಇಲ್ಲಿಗೆ ಏನು ಮಾಡ್ತಾ ಎಲ್ರಿಗೂ ಥ್ಯಾಂಕ್ ಯು.